ಮನರೇಗಾ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಟೀಕೆ ವಿಚಾರದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ನಾನು ಯಾರ ಹೇಳಿಕೆಗೂ ಪ್ರತಿಕ್ರಿಯೆ ನೀಡಿಲ್ಲ. ಮನರೇಗಾ ರೈಟ್ ಟು ವರ್ಕ್ ಕಾರಣಕ್ಕಾಗಿ ಕೊಡುಗೆ ಕೊಟ್ಟಿದ್ದು. ಮನಮೋಹನ್ ಸಿಂಗ್ ತಂದ ಕಾನೂನು ಬಡವರ ಹೊಟ್ಟೆ ತುಂಬಿಸುವುದಕ್ಕಾಗಿ. ಬಡವರಿಗೆ ಸಹಾಯ ಮಾಡುವ ಕಾನೂನಿಗೆ ಕೊಡಲಿ ಪೆಟ್ಟು ಹಾಕ್ತಿದ್ದಾರೆ. ಪಂಚಾಯಿತಿಯಲ್ಲಿ ನಡೆಯುವ ಕೆಲಸಗಳಿಗೆ ಅಡ್ಡಗಾಲು ಹಾಕುವ ಯೋಜನೆ ಮಾಡುತ್ತಿದ್ದಾರೆ. 60-40 ಅಂತ ರಾಜ್ಯದ ಮೇಲೆ 30% ಹೆಚ್ಚಿನ ಭಾರವನ್ನ ಹಾಕ್ತಿದ್ದಾರೆ. ಬಡವರಿಗೆ ಸಿಗೋದನ್ನ ನಿಲ್ಲಿಸಬೇಕು ಅನ್ನೋದು ಅವರ ಉದ್ದೇಶ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಎಚ್.ಸಿ. ಮಹದೇವಪ್ಪ, ಕೆಜೆ ಜಾರ್ಜ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. 60-40 ಅಂತ ಹೇಳಿ ರಾಜ್ಯದ ಮೇಲೆ 30% ಹೆಚ್ಚಿನ ಭಾರವನ್ನ ಹಾಕ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಮೊದಲ 90-10% ಇತ್ತು, ಇವತ್ತು 60-40 ಮಾಡಿದ್ದು ಅರ್ಥ ಏನಂದ್ರೆ ಈ ಮನ್ರೇಗಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು, ಬಡವರಿಗೆ ಸಿಗ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿದೆ. ಭಾರತ ಸರ್ಕಾರ ಹಿಂದೆ 2005ನೇ ಇಸ್ವಿನಲ್ಲಿ UPA ಸರ್ಕಾರ ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ತಂದಿದ್ದಂಥ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆಯ ಯೋಜನೆಯನ್ನು ರೀಫಿಲ್ ಮಾಡಿ ಅದನ್ನು VB ಗ್ರಾಮ್ಜಿ ಕಾಯ್ದೆ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. 2005ನೇ ಇಸ್ವಿಯಲ್ಲಿ ತಂದಂಥ ಕಾಯ್ದೆ ಸಂವಿಧಾನದ ದುಡಿಯುವ ಹಕ್ಕನ್ನು ಮತ್ತು ಬದುಕುವ ಹಕ್ಕನ್ನು ಒಳಗೊಂಡಿದ್ದಂಥ ಕಾಯ್ದೆ. ಇವತ್ತು ಈ ಜನರ ಹಕ್ಕು ಪಂಚಾಯತಿಯಲ್ಲಿ ಗ್ರಾಮ ಸಭಾದಲ್ಲಿ ಹಕ್ಕುಗಳನ್ನೆಲ್ಲ ಸೆಂಟ್ರಲೈಸ್ ಮಾಡಲಿಕ್ಕೆ ಡೆಲ್ಲಿಯಲ್ಲಿ ನೀವು ಹೇಳಿ, ನೀವೆಲ್ಲ ಮಾಧ್ಯಮದ ಮಿತ್ರರಿಲ್ಲ, ಡೆಲ್ಲಿಯಲ್ಲಿ ಕೂತು ಯಾರಿಗಾದ್ರೂ ಗೊತ್ತಾಗ್ತದ ಯಾವ ಕೆಲಸ ತಗೋಬೇಕು, ಏನು ಮಾಡಬೇಕೆಲ್ಲ ಗೊತ್ತಾಗ್ತದ. ನಾವು ಏನು ಮಹಾತ್ಮ ಗಾಂಧೀಜಿಯವರು ಕಟ್ಟಂತ ಗ್ರಾಮ ಇದನ್ನ ಮಾಡಲಿಕ್ಕೆ, ಸರ್ವೋದಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಇವರೇನು ಮಾಡ್ತಿದ್ದಾರೆ ಅಂದ್ರೆ ಮತ್ತೆ ತಗೊಂಡು ಡೆಲ್ಲಿಯಲ್ಲಿ ಮಾಡ್ತಾರೆ. ಜಿ ರಾಮ್ಜಿ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಜಿ ರಾಮ್ಜಿ ಬಿಲ್ ಪಾಸ್ ಆಗಿದೆ, ಕಾಂಗ್ರೆಸ್ನವರು ಯಾಕೆ ವಿರೋಧ ಮಾಡ್ತಿದ್ದಾರೆ? ಸರ್ಕಾರ ಅಧಿವೇಶನ ಕರೆದು ಚರ್ಚೆ ಮಾಡಲಿ, ಅಧಿವೇಶನದಲ್ಲಿ ಭಾಗಿಯಾಗೋ ಕುರಿತು ಬಿಜೆಪಿ ನಿರ್ಧರಿಸಲಿದೆ. ಕಾಂಗ್ರೆಸ್ ವೇದಿಕೆ ಸಿದ್ಧ ಮಾಡಿದ್ರೆ ನಾವು ಚರ್ಚೆಗೆ ಹೋಗಲು ಸಿದ್ಧ ಅಂತ ಸವಾಲು ಹಾಕಿದ್ದಾರೆ. ವಿರೋಧ ಮಾಡ್ತಾ ಇದ್ದೀರಾ, ಹೆಸರು ಚೇಂಜ್ ಆಯ್ತು ಅನ್ನುವ ಕಾರಣಕ್ಕೆ. ಇದರಲ್ಲಿ ಯಾರ ಹೆಸರು ಇಲ್ಲ, ಶಾರ್ಟ್ ಫಾರ್ಮ್ ಅಲ್ಲಿ ಇದನ್ನು ಜಿ ರಾಮ್ಜಿ ಅನ್ನುತ್ತಾರೆ ಬಿಟ್ರೆ, ಇದೊಂದು ರೋಜ್ಗಾರ್ ಯೋಜನೆ, ವಿಕಸಿತ ಭಾರತದ ರೋಜ್ಗಾರ್ ಯೋಜನೆ ಇದು. ಅದಕ್ಕಾಗಿ ಇದರ ಸಲುವಾಗಿ ನೀವು ವಿರೋಧ ಮಾಡ್ತಾ ಇದ್ದೀರಾ ಅಥವಾ ಕೇವಲ ಹೆಸರಿಗೆ ಮಾತ್ರ ಮಾಡ್ತಿದ್ದೀರಿ? ಇವತ್ತು ಪ್ರತಿಯೊಂದು ವಿರೋಧದ ಕಾರಣಕ್ಕೆ ನೀವು ವಿರೋಧ ಮಾಡ್ಬೋದು. ನಿಮ್ಮ ಪಕ್ಷ ವಿರೋಧ ಮಾಡುತ್ತೆ ಅಂತ ನೀವು ವಿರೋಧ ಮಾಡ್ಬೋದು. ಹಲವಾರು ಜನ ಇಂಡಿವಿಜುವಲಿ ನಮ್ಮ ಹತ್ರ ಚೆನ್ನಾಗಿದೆ ಇದು ಅಂತ ಹೇಳಿದವರು ಅಲ್ಲಿ ಬಂದು ಬಾವಿಗಿಳಿದಿರ್ಬೋದು. ಮಾತ್ರ ವಿರೋಧ ಮಾಡ್ತಾ ಇದ್ದೀರಾ, ಹೆಸರು ಚೇಂಜ್ ಆಗಿ. ಮನರೇಗಾ ಹಾಗೂ ಜಿ ರಾಮ್ಜಿ ಜಟಾಪಟಿ ತಾರಕಕ್ಕೇರಿದೆ. ದಾವಣಗೆರೆಯಲ್ಲಿ ಬಿಜೆಪಿ ನಾಯಕ ಎಎಸ್ ಪಾಟೀಲ್ ನಡಹಳ್ಳಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದು, ಕಾಂಗ್ರೆಸ್ ಹೋರಾಟಕ್ಕೆ ಪ್ರತಿಯಾಗಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟಕ್ಕೆ ಮುಂದಾಗಿದೆ. ಜನವರಿ 15ರಿಂದ ಫೆಬ್ರವರಿ 28ರವರೆಗೆ ಜಿಲ್ಲಾ ಮಟ್ಟದಲ್ಲಿ ಸಮಾವೇಶ ನಡೆಸುವ ಮೂಲಕ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಮಿಕರನ್ನ ಸೇರಿಸಿ ಜನಜಾಗೃತಿ ಮಾಡಲು ಸಜ್ಜಾಗಿದೆ. ನಾಳೆ ಮೈಸೂರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಲಿದ್ದಾರೆ. ಮೈಸೂರಿಗೆ ಬಂದು ಅಲ್ಲಿಂದ ತಮಿಳುನಾಡಿಗೆ ತೆರಳಲಿದ್ದಾರೆ. ಹೀಗಾಗಿ ನಾಳೆ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ರಾಹುಲ್ ಗಾಂಧಿ ಬರುವುದರಿಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನಾಳೆ ಮೈಸೂರಿಗೆ ತೆರಳಿ ರಾಹುಲ್ ಗಾಂಧಿ ಭೇಟಿಯಾಗಲಿದ್ದಾರೆ. ಈ ವೇಳೆ ಪವರ್ ಶೇರಿಂಗ್ ಮತ್ತು ಸಂಪುಟ ಪುನರಚನೆ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳಲು ಡಿಕೆಶಿ ಮುಂದಾಗಿದ್ದಾರೆ. ಜನವರಿ 16ರಂದು ದೆಹಲಿಗೆ ಹೋಗಲಿದ್ದು ಅಸ್ಸಾಂ ಚುನಾವಣೆ ವೀಕ್ಷಕರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ ವೇಳೆ ರಾಹುಲ್ ಗಾಂಧಿ ಭೇಟಿಯಾಗಿ ರಾಜ್ಯ ರಾಜಕೀಯದ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇದಾದ ಮೇಲೆ ಅಲ್ಲಿಂದ ವಾಪಸ್ ಬಂದ ಮೇಲೆ ಮತ್ತೆ ಜನವರಿ 22ರಂದು ಡಿಕೆಶಿ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗಿದೆ. ಸಂಕ್ರಾಂತಿ ಬಳಿಕ ಸಂಪುಟ ಬದಲಾವಣೆ ವಿಚಾರವಾಗಿ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಸಚಿವ ಕೆಜೆ ಜಾರ್ಜ್,
ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ CLP ಲೀಡರ್ ಆಗಲಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ ಖಾಲಿ ಇಲ್ಲ. ಅದು ಖಾಲಿ ಆದಾಗ ನಮ್ಮ ಪಕ್ಷದವರು ಅದಕ್ಕೆ ಕರೆಕ್ಟ್ ಆಗಿ ತೀರ್ಮಾನ ತೆಗೆದುಕೊಳ್ತಾರೆ. ಏನೇ ಇದ್ರೂ ಸಿಎಂ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷ ಒನ್ ಆಫ್ ದ ಲಾರ್ಜೆಸ್ಟ್ ಪೊಲಿಟಿಕಲ್ ಪಾರ್ಟಿ ಇನ್ ದ ಕಂಟ್ರಿ. ನಮ್ಮ ಪಕ್ಷದಲ್ಲಿ ಕೆಲವೊಂದು ಸಿಸ್ಟಮ್ಸ್ ಇದೆ. ನಮ್ಮ ಪಕ್ಷದಲ್ಲಿ ಈಗ CLP ಲೀಡರ್ ಆಗಿ ಚೀಫ್ ಮಿನಿಸ್ಟರ್ ಖಾಲಿ ಇಲ್ಲ. ಕಲಬುರಗಿಯ ಯಡ್ರಾಮಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ನೂತನವಾಗಿ ನಿರ್ಮಿಸಿರುವ 17 ಪ್ರಜಾಸೌಧ ಮತ್ತು 300 KPS ಶಾಲೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ವೇಳೆ ಸಿಎಂ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಭಾಗಿಯಾಗಿದ್ದಾರೆ. GPA ಎಲೆಕ್ಷನ್ಗೆ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಕೊಟ್ಟಿದೆ. ಜೂನ್ 30ರೊಳಗೆ ಎಲೆಕ್ಷನ್ ಮುಗಿಸಲು ಸೂಚನೆ ನೀಡಿದೆ. ಅಲ್ಲದೆ ವಾರ್ಡ್ ವಿಂಗಡಣೆಗೆ ಅಧಿಸೂಚನೆಗೆ ಫೆಬ್ರವರಿ 20ರವರೆಗೆ ಗಡುವು ನೀಡಿದ್ದು, ಮಾರ್ಚ್ 16ರೊಳಗೆ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವಂತೆ ಸೂಚಿಸಿದೆ. ಜೊತೆಗೆ ಮೇ 26ರಿಂದ ಜಾರಿಗೆ ಬರುವಂತೆ ಚುನಾವಣೆ ಪ್ರಕ್ರಿಯೆ ಆರಂಭಿಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಇನ್ನು ಇದೇ ವಿಚಾರವಾಗಿ ಶಾಸಕ SR ವಿಶ್ವನಾಥ್ ಪ್ರತಿಕ್ರಿಯಿಸಿದ್ದಾರೆ. ಬೀದಿ ನಾಯಿಗಳ ನಿರ್ವಹಣೆ ಕುರಿತು GPA ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿದ್ದು 1 ವರ್ಷಕ್ಕೆ 183 ಕೋಟಿಗೂ ಅಧಿಕ ವೆಚ್ಚ ಮಾಡುತ್ತಿರುವುದಾಗಿ ತಿಳಿಸಿದೆ. ನಗರದಲ್ಲಿ ಒಟ್ಟು 2.79 ಲಕ್ಷ ಬೀದಿ ನಾಯಿಗಳಿರುವ ಬಗ್ಗೆ ಅಥಾರಿಟಿ ತಿಳಿಸಿದ್ದು, ಇಷ್ಟು ನಾಯಿಗಳಿಗೆ ಊಟ, ಆಶ್ರಯ, ಸಂತಾನಹರಣ, ಚಿಕಿತ್ಸೆ ಸೇರಿದಂತೆ ವಿವಿಧ ರೀತಿಯಲ್ಲಿ ನಿರ್ವಹಣೆಗಾಗಿ 183 ಕೋಟಿಗೂ ಅಧಿಕ ಹಣ ವೆಚ್ಚ ಆಗುತ್ತೆ ಎಂದಿರುವ GPA ಮಾಹಿತಿಯನ್ನು ಸಹ ಕೊಟ್ಟಿದ್ದು, ಇನ್ನು GPA ನಾಯಿಗಳ ನಿರ್ವಹಣೆಗೆ ಖರ್ಚು ಮಾಡ್ತಾ ಇರುವಂತಹ ವೆಚ್ಚ ಒಂದು ನಗರ ಪಾಲಿಕೆಯ ಅರ್ಧ ಬಜೆಟ್ ವೆಚ್ಚಕ್ಕೆ ಸಮನಾಗಿದೆ. ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಉತ್ತರ ವಿಭಾಗದ ಸೈಬರ್ ಪೊಲೀಸರು 8 ಮಂದಿಯನ್ನ ಬಂಧಿಸಿದ್ದಾರೆ. ಬಂಧಿತರಲ್ಲಿ ಬಹುತೇಕರು ಕಲಬುರಗಿ ಮೂಲದವರು ಅಂತ ತಿಳಿದು ಬಂದಿದೆ. ಕಲಬುರಗಿ ಮೂಲದ ಶಾಹಿದಾ ಬೇಗಂ, ಮೊಹಮ್ಮದ್ ಸಿರಾಜುದ್ದೀನ್ ಮತ್ತು ಫರ್ಜಾನ್ ಬೇಗಂ ಮತ್ತು ಫರ್ಜಾನಾ ಬೇಗಂ, ತುಮಕೂರಿನ ಗಿರೀಶ್, ರಾಮನಗರದ ಅಮ್ಜದ್ ಖಾನ್ ಬಂಧಿತರು. ಸದ್ಯ ಬಂಧಿತರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಈಗಾಗಲೇ ಕೆಲವರನ್ನ ಬಂಧಿಸಿದ್ದೇವೆ, ಪೊಲೀಸರು ತನಿಖೆ ಮಾಡ್ತಿದ್ದಾರೆ, ಪೇಪರ್ ಲೀಕ್ ಮಾಡಿದವರ ವಿರುದ್ಧ ಕ್ರಮ ಆಗಲಿದೆ ಅಂತ ಹೇಳಿದ್ದಾರೆ. ನಮ್ಮವರು ಕೆಲವು ಮಾಹಿತಿದ ಆಧಾರ ಮೇಲೆ ಕೆಲವು ಅರೆಸ್ಟ್ ಮಾಡಿದ್ದಾರೆ. ಅವರು ಕ್ವೆಶ್ಚನ್ ಮಾಡಬೇಕು ಮತ್ತು ಅವರದ್ದು ಏನು ಪಾತ್ರ ಇದೆ ಅದ್ರ ಬಗ್ಗೆ ಇನ್ನು ಡಿಟೇಲ್ ಏನು ರೋಲ್ ಇದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಫಸ್ಟ್ ಕೆಲವ್ರ ಮಾಹಿತಿದ ಆಧಾರ ಮೇಲೆ ಈ ಸದ್ಯಕ್ಕೆ ಕೆಲವ್ರಿಗೆ ನಾವು ಪಿಕಪ್ ಮಾಡಿದ್ದೀವಿ. ಅವ್ರದ್ದು ಏನು ಪಾತ್ರ ಇದೆ ಮತ್ತು ಅವ್ರ ಇಂಟರ್ನ್ ಯಾರ ಜೊತೆಗೆ ಶಾಮೀಲಾಗಿದ್ದಾರೆ ಮತ್ತು ಆಫೀಸಿಂದ ಅಥವಾ ಪ್ರೈವೇಟ್ ಕಡೆಯಿಂದ ಯಾರ್ಯಾರು ಶಾಮೀಲಿದೆ ಎಲ್ಲರಿಗೂ ನಾವು ಕ್ವೆಶ್ಚನ್ ಮಾಡಿ ಅವ್ರ ರೋಲ್ ಇದ್ದರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ದ್ವಿತೀಯ PUC ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದ ಬಗ್ಗೆ PU ಬೋರ್ಡ್ ಡೈರೆಕ್ಟರ್ ಭರತ್ ಸೆಲ್ವಂ ಮೊಟ್ಟ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಗಣಿತ ಮತ್ತು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಇದೆರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದೇವೆ. ಈ ರೀತಿ ಘಟನೆ ಆಗದೇ ಇರೋ ತರ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಫಸ್ಟ್ ಪ್ರಿಪರೇಟರಿ ಎಕ್ಸಾಮು PUC 2ನೇ ತರಗತಿಯವರಿಗೆ ಬಂದು ಜನವರಿ 2ನೇ ತಾರೀಕಿಂದ ಶುರುವಾಗಿದೆ. ಕಳೆದ ವಾರ ಬಂದು ಗಣಿತ ವಿಜ್ಞಾನ ಕ್ವೆಶ್ಚನ್ ಪೇಪರು ಮತ್ತು ಇಂಗ್ಲೀಷ್ ಕ್ವೆಶ್ಚನ್ ಪೇಪರು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಬಂದು ಕೆಲವು ಕಡೆ ಮಾತ್ರ ಹೊರಗೆ ಬಂದಿದೆ. ಅದು ಸಂಬಂಧಪಟ್ಟು ಈ 2 ಕ್ವೆಶ್ಚನ್ ಪೇಪರ್ ಲೀಕಿಗೆ ಸಂಬಂಧಪಟ್ಟು ಸಹ ಈಗಾಗಲೇ ಪೊಲೀಸಲ್ಲಿ FIR ಫೈಲ್ ಆಗಿದೆ. ಪೊಲೀಸ್ ಇಲಾಖೆಯವರ ವತಿಯಿಂದ ಈಗ ತನಿಖೆ ಆಗ್ತಾ ಇದೆ. ಈಗ ಈ ರೀತಿ ಘಟನೆಗಳು ಮುಂದೆ ಆಗದೇ ಇರಬೇಕು ಅಂತ ಹೇಳಿ ನಮ್ಮ ಇಲಾಖೆ ವತಿಯಿಂದ ಕೆಲವು ಮುಂಜಾಗ್ರತಾ ಕ್ರಮ ತಗೊಳ್ತಾ ಇದ್ದೀವಿ. ಈಗ ಸದ್ಯ ಬಂದು ನಾವು ಮಾಡಿರುವ ಒಂದು ವಿಧಾನಕ್ಕಿಂತ ಬಂದು 2ನೇ ಪ್ರಿಪರೇಟರಿಲಿ ಇನ್ನೂ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡುವ ರೀತಿಯಲ್ಲಿ ಕ್ರಮಗಳನ್ನು ನಾವು ಮುಂದೆ ತಗೊಳ್ತೀವಿ. ಅದು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಅಂತಿಮಗೊಳಿಸಿದ ನಂತರ ನಾವು ಸುತ್ತೋಲೆ ಮುಖ. ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ KSEAB ನಿರ್ದೇಶಕ ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧವಾಗಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಸೋರಿಕೆ ವಿಚಾರ ಗಮನಕ್ಕೆ ಬಂತು. ಕೂಡಲೇ ಬೋರ್ಡ್ನಿಂದ ದೂರು ನೀಡಲಾಗಿದೆ. ಈಗಾಗಲೇ ಕೆಲವರನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ಹಿಂದೇನು ಸಹ ಪ್ರಿಪರೇಟರಿ ಎಕ್ಸಾಮಿನೇಷನ್ ಬೋರ್ಡಿಂದ ಆಗಿದೆ. ಬಟ್ ಈ ಸಾರಿ ಒಂದು ಯಾವ ಸ್ಕೂಲಿಂದ ಲೀಕ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಪ್ರತಿ ಸ್ಕೂಲ್ ಕೋಡನ್ನು ನಾವು ಪ್ರಶ್ನೆ ಪತ್ರಿಕೆ ಮೇಲೆ ಹಾಕಿರ್ತೀವಿ. ಅದನ್ನು ಹೆಡ್ ಮಾಸ್ಟರ್ ಲಾಗಿನ್ ಕೊಟ್ಟಿರ್ತೀವಿ ಮತ್ತು OTP ಬೇಸ್ಡ್ ಅದು ಪ್ರಶ್ನೆ ಪತ್ರಿಕೆ ಅವ್ರು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ.
ಹಾಗಾಗಿ ಯಾವುದಾದ್ರೂ ಒಂದು ಪ್ರಶ್ನೆ ಪತ್ರಿಕೆ ಆಚೆ ಬಂತು ಅಂತಂದ್ರೆ ಯಾವ ಸ್ಕೂಲ್ದು ಅಂತ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ನಾವು ಆ ಸ್ಕೂಲ್ ಬಗ್ಗೆನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದಕ್ಕೆ ತನಿಖೆ ಒಂದು ಗುಲ್ಬರ್ಗಾ ಜಿಲ್ಲೆಯಿಂದ ಮತ್ತು ಒಂದು ತುಮಕೂರು ಜಿಲ್ಲೆಯಿಂದ ಮತ್ತು ರಾಮನಗರದಿಂದ ಈ ಥರ ಬಂದಿದೆ ಅಂತಕ್ಕಂಥ ದೂರು ಬಂದಿತ್ತು. ಸೊ ನಾವು ಇಮಿಡಿಯೇಟಾಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಲಕ್ಕುಂಡಿಗೆ ಪುರಾತತ್ವ ಇಲಾಖೆಯ ನಿರ್ದೇಶಕ ಶೇಜೇಶ್ವರ ನೇತೃತ್ವದ ಅಧಿಕಾರಿಗಳ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಆ ಬಳಿಕ ಮಾತನಾಡಿದ ಶೇಜೇಶ್ವರ್, ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ಪರಿಶೀಲನೆ ಮಾಡಿ ಮನೆ ಕಟ್ಟಲು ಅನುಮತಿ ಕೊಡ್ತೀವಿ, 1/5 ಭಾಗದಷ್ಟು ನಿಧಿ ಸಿಕ್ಕ ಕುಟುಂಬಕ್ಕೆ ಕೊಡ್ತೀವಿ ಅಂತ ಅಂದ್ರು. ಇನ್ನು ನಿಧಿ ಸಿಕ್ಕ ಸ್ಥಳಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿಧಿ ವಿಚಾರವಾಗಿ ಗ್ರಾಮಸ್ಥರಲ್ಲಿ ಗೊಂದಲ ಇತ್ತು, ಹೀಗಾಗಿ ಡಿಸಿ ಭೇಟಿ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ರು. ಈ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರ ಮಾಡಿತ್ತು. ಸದ್ಯ ವರದಿಯ ಬೆನ್ನಲ್ಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಸರ್, ಇದ್ರ ಮೇಲೆ ಮೌಲ್ಯ ನಿಗದಿ ಮಾಡಿ ಏನು ಪರಿಹಾರ ಕೊಡೋಕೆ ಇದು ಬರುತ್ತೋ ಅದನ್ನು ನಾವು ಖಂಡಿತ ಕೊಡ್ತೀವಿ ಸರ್. ಜಿಲ್ಲಾಡಳಿತ ವತಿಯಿಂದ ಮಾತಾಡಿ 1/5 ಭಾಗ ಸರ್. ಅದು ಪರಿಶೀಲನೆ ಮಾಡ್ತೀವಿ ಸರ್. ಈಗ ಬಂದಿಲ್ಲ ಲಕ್ಕುಂಡಿಗೆ, ಜಿಲ್ಲಾಡಳಿತ ಸಂಪರ್ಕಿಸಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಎಲ್ಲ ಕೂತು ಚರ್ಚೆ. ಲಕ್ಕುಂಡಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿತ್ತಿ ಕುಟುಂಬ ಈಗ ನಮಗೆ ಚಿನ್ನ ಬೇಡ, ಮನೆ ಬೇಕು ಅಂತ ಯೂ-ಟರ್ನ್ ಹೊಡೆದಿದೆ. ನ್ಯೂಸ್ 18 ಜೊತೆ ಮಾತನಾಡಿದ ರಿತ್ತಿ ಕುಟುಂಬಸ್ಥರು, ಪುರಾತತ್ವ ಇಲಾಖೆ ಅಧಿಕಾರಿ ರಮೇಶ್ ಮೂಲಿಮನಿ ಅದು ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳಿದ್ರು. ಹೀಗಾಗಿ ನಮಗೆ ಚಿನ್ನ ಸೇರಿದ್ದು ಅಂತ ಒತ್ತಾಯ ಮಾಡಿದ್ವು. ಇವಾಗ ನಮಗೆ ಚಿನ್ನ ಬೇಡ, ನಮಗೆ ಮನೆ ನಿರ್ಮಾಣ ಮಾಡಿಕೊಡಿ, ಜೊತೆಗೆ ಸರ್ಕಾರಿ ನೌಕರಿ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಏನು ಅವ್ರ ಬಂದು ನಿಮ್ಮದಾದ್ರೆ ನೀವು ಅಷ್ಟು ನೋಡಿ ಅನ್ರಿ, ನಾವು ನಮ್ದಾದ್ನಿಲ್ಲ ನಮ್ಗೆ ಕೊಡೋ ನೀವು ಆಸೆ ಹಾಕ್ರಿ, ನಮಗೆ ಬೇಡ, ನಾವು ಅಲ್ಲಿ ಬೇಡ, ನಾವು ಒಂದೇನು ಜನ ಕೊಡ್ತೀನಿ, ನನ್ನ ಮನೆಯಿಂದ ಎಲ್ಲ ಜನ ಮನೆ ಹಾಕ್ಕೊಡ್ರಿ. ನಮ್ಮ ಅಣ್ಣರು ಸಾಲ ಮಾಡಿ ಬ್ಯಾಂಕ್ನಾಗ ಸಾಲ ಮಾಡಿ ಮನೆ ಹಾಕ್ಕೊಡ್ತಾರೆ. ಬ್ಯಾಂಕ್ನಾಗ ಸಾಲ ಮಾಡ್ಯಾರ. ಕೊಡ್ರಿ ಅಂತ ಹೇಳಿ ನಾವು ಇವಾಗ ಮನೆ ಮಾಡಿಕೊಡ್ರಿ ಅಂತ ಹೇಳಿ ಆ ಹುಡುಗ ಕೊಡ್ರಿ ಅಂತ ಹೇಳಿ ನಾವು 3 ದಿನ ಆಯ್ತು ನಾವು ಅಲ್ಲೇ ಅಂದಿವಿ ನೋಡಿರಿ. 3 ದಿನ ಆದರೂ ಅಲ್ಲೇ ಅಂದಿವಿ. ನಿನ್ನೆ ನಾವು ಬಂದು ಅಂದಲ್ಲ, ಅದ ಒಂದು ಮಾತು ಅಂದದ್ದು ಅಷ್ಟ ಕರೆಯೋ ನಾವು ಅಲ್ಲೇ ಅಂದೀವಿ ರೀ. ಇವತ್ತು ನಂದೀವಿ, ಮೊನ್ನೆ ಅಂದೀವಿ, ನಿನ್ನೆ ಅಂದೀವಿ ರೀ. ಆದ್ರೆ 1 ನಿಮಿಷನಾಗ ಬಂದು ಅವು ಬದಲಾವಣೆ ಮಾಡಿದ. ಏನು ಅವ್ರ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಸ್ಥಳಕ್ಕೆ ಶಾಸಕ ಸಿಸಿ ಪಾಟೀಲ್ ಭೇಟಿ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಲಕ್ಕುಂಡಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕರ್ಮಭೂಮಿ. ಹಿಂದಿನ ಕಾಲದಲ್ಲಿ ಮಳೆ ಆದಾಗ ಚಿನ್ನದ ತುಣುಕುಗಳು ಸಿಗ್ತಾ ಇದ್ವು. ಕಸ್ತೂರಬಾ ರಿತ್ತಿ ಎನ್ನುವರ ಮನೆ ಅಡಿಪಾಯ ತೆಗೆಯುವ ವೇಳೆ ನಿಧಿ ಸಿಕ್ಕಿದೆ. ಅವರು ಪ್ರಾಮಾಣಿಕವಾಗಿ ಜಿಲ್ಲಾಡಳಿತಕ್ಕೆ ನೀಡಿದ್ದಾರೆ. ಅವರಿಗೆ ಸರ್ಕಾರದಿಂದ ಸಹಾಯ ಸೌಲಭ್ಯ ಕೊಡಿಸುವಂತಹ ಕೆಲಸ ಮಾಡ್ತೇನೆ ಅಂದಿದ್ದಾರೆ. ಪ್ರಾಮಾಣಿಕತೆಗೆ ಲಕ್ಕುಂಡಿ ಪಾತ್ರ ಆಯ್ತು ಅನ್ನೋದು ನನಗೆ ಭಾಳ ಹೆಮ್ಮೆ ವಿಷಯ. ಆ ಕುಟುಂಬಕ್ಕೂ ಕೂಡ ಏನು ಒಂದು ನೆಮ್ಮದಿಯ ಜೀವನ ನಡೆಸೋಕ್ಕೆ ಸರ್ಕಾರದಿಂದ ಸಹಾಯ ಸೌಲಭ್ಯ ಕೊಡಿಸ್ಬೇಕು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಾಯದೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಆ ಎಲ್ಲ ಕ್ರಮವನ್ನು ತಗೊಳ್ತೇನೆ. ವೈಯಕ್ತಿಕವಾಗಿ ನಾನು ಕೂಡ ಅವ್ರಿಗೆ ಏನಾದರೂ ಸಹಾಯ ಸಹಕಾರ ಮಾಡುವಂಥ ಪರಿಸ್ಥಿತಿ ಬಂದರೆ ನಾನು ಕೂಡ ಮಾಡ್ತೀನಿ. ದಾನಕ್ಕೆ ಅಥವಾ ಪ್ರಾಮಾಣಿಕತೆಗೆ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಇವತ್ತು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಪಾರ್ಕ್ಗೆ ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ನೀಡಿಲ್ಲ. ಪಾರ್ಕ್ನಿಂದ ನಿತ್ಯ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಾ ಇದೆ. ಪಾರ್ಕ್ ಹೊರಗಡೆ ಸ್ವಚ್ಛತೆ ಕಾಪಾಡಲ್ಲ. ಸ್ಥಳೀಯ ಗ್ರಾಮ ಪಂಚಾಯಿತಿ ನಯಾ ಪೈಸೆ ಅನುದಾನ ನೀಡಲ್ಲ ಅಂತ ಕಿಡಿಕಾರಿದ್ದಾರೆ. ಗ್ರಾಮ ಪಂಚಾಯತಿ ಅವರು ಮತ್ತು ಇಲ್ಲಿ ಇರುವ ಸ್ಥಳೀಯ ಜನ ಬಂದಿದ್ದಾರೆ. ಅವ್ರದ್ದು ಮನವಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವ್ರದ್ದು ಸಮಸ್ಯೆ ಏನು ಅಂದರೆ ಟ್ರಾಫಿಕ್. ಈಗ ಏನು ನಮ್ಮದು ರೋಡ್ ಇದೆ ಅದನ್ನು ಬದಲಿ ರಸ್ತೆ ಮಾಡಿಕೊಡಿ ಅಂತ ವಿನಂತಿ ಮಾಡಿದ್ದಾರೆ. ಆ ಬದಲಿ ರಸ್ತೆ ಮಾಡೋದನ್ನು ಆಲ್ರೆಡಿ ನಾವು ಶುರು ಮಾಡಿದ್ವಿ. ಸುಮಾರು 2020ರಿಂದ ಸರ್ವೆ ಮಾಡಿ ಈಗಾಗಲೇ ಒಂದು 5 ಎಕರ್ನ ವಿಂಗಡಿಸಿ ಅದನ್ನು ನಾವು ಖರೀದಿ ಮಾಡಿ ಬದಲಿ ರಸ್ತೆ ಮಾಡಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಪತ್ರ ಬರೆದಿದ್ದೀವಿ. ಇದ್ರ ಬಗ್ಗೆ PWD ಮಿನಿಸ್ಟರ್ ಅವ್ರ ಜೊತೆಗೂ ಮತ್ತು ಸೆಕ್ರೆಟರಿ ಅವ್ರ ಜೊತೆಗೂ ಕೂಡ ನಾನೇ ಖುದ್ದಾಗಿ ಮಾತಾಡಿದ್ದೀನಿ. ಸೊ ಈ ಒಂದು ಕೆಲಸ ಸೈಡ್ ಬೈ ಸೈಡ್ ನಡೀತಾನೇ ಇದೆ. ಈ ಇದರಲ್ಲಿ ಸಾವಿರಾರು ಜನ ಬರ್ತಾರೆ. ಡೈಲಿ 1000 ಜನ ಬಂದು ಇಲ್ಲಿ ಓಡಾಡೋ ರಸ್ತೆ ಚಿಕ್ಕದಾಗಿದೆ. ಈ ರಸ್ತೆಯಲ್ಲಿ 10 ಕಿಲೋಮೀಟ್ರು ಟ್ರಾಫಿಕ್ ಜಾಮ್ ಆಗುತ್ತೆ ದಿನನಿತ್ಯ. ನಮಗೆ ಯಾರಾದರೂ ಹಳ್ಳಿಯಲ್ಲಿ ಯಾರಾದರೂ ಮೈಕ್ ಹುಷಾರಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಅವ್ರು ತಗೊಂಡೋಗ್ಬೇಕು ಅಂದರೆ ಟ್ರಾಫಿಕಲ್ಲಿ ಆಗ್ತಾನೇ ಇಲ್ಲ ನಮ್ಮ ಕೈಲಿ.
ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಸತ್ಯ ಶೋಧನಾ ತಂಡದಿಂದ ವರದಿ ಸಲ್ಲಿಕೆ ಮಾಡಲಾಗಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದ ತಂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ವರದಿ ಸಲ್ಲಿಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಎಸ್ಆರ್ ವಿಶ್ವನಾಥ್, 108 ಪುಟಗಳ ವರದಿ ಸಲ್ಲಿಕೆ ಮಾಡಿದ್ದೇವೆ. ಕೋಗಿಲು ಬಡಾವಣೆಯಲ್ಲ, ಅದು ಮೊದಲು ಬಂಡೆ ಇದ್ದ ಜಾಗ. ಅಲ್ಲಿ ಕಾಂಗ್ರೆಸ್ನವರು ಮನೆ ಕಟ್ಟಿಸೋಕೆ ಶುರು ಮಾಡಿದ್ರು. ಘನತ್ಯಾಜ್ಯ ಘಟಕದ ವಿಲೇವಾರಿಗೆ ಮೀಸಲಿಟ್ಟಿದ್ದಂತಹ ಜಾಗವಾಗಿತ್ತು. ಹೀಗಾಗಿ ಜಿಬಿಎ ಅವರು ಜಾಗ ತೆರವು ಮಾಡಿದ್ರು. ನಾನು ಸಂಶೋಧನೆಗೆ ಹೋದಾಗ ಅಲ್ಲಿದ್ದಂತಹ ಬಾಂಗ್ಲಾ ವಲಸಿಗರನ್ನ ಬೇರೆಡೆ ಕಳಿಸಿ ಅಕ್ಕಪಕ್ಕದ ಮುಸ್ಲಿಂ ಸಮುದಾಯದವರನ್ನ ತಂದು ಅಲ್ಲಿ ಬಿಟ್ಟಿದ್ರು. ನಾನು ಸ್ಥಳೀಯ ಮಟ್ಟದಲ್ಲಿ ದಾಖಲೆ ಸಂಗ್ರಹ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಬಡಾವಣೆ ಬಂಡೆ 99 ಸರ್ವೆ ನಂಬರ್ 2 ವರ್ಷಗಳಿಂದ ತಾತ್ಕಾಲಿಕ ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಾ ಇದ್ರು. ಸರ್ಕಾರ ಅಂದರೆ ಅದು ಮೊದಲು ಬಂಡೆ ಜಾಗ, ಬಂಡೆ ಅಂದರೆ ಅದು 106 ಅಡಿ ಆಳದವರೆಗೂ ಕೂಡ ಬಂಡೆಯನ್ನು ತೆಗೆದಂಥ ಒಂದು ದೊಡ್ಡ ಬಂಡೆ ಜಾಗ, ಖರಾಬು. ಆ ಜಾಗದಲ್ಲಿ ಡೆಬ್ರಿಜನ್ ಹಾಕಿ ಮಣ್ಣು ಮುಚ್ಕೊಂಡು ಬಂದಿದ್ದರು. ಅಲ್ಲಿ ಕೆಲವರು ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಬೇರೆ ಬೇರೆ ಮುಖಂಡರುಗಳು ಸೇರಿಕೊಂಡು ಅಲ್ಲಿ ಗುಡಿಸಲನ್ನು ಕಟ್ಟಿಸೋದಕ್ಕೆ, ಮನೆ ಕಟ್ಟಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಮೂಲತಃ ಅದು ಸರ್ಕಾರಿ ಜಾಗ ಆಗಿದ್ದರೂ ಕೂಡ ಆ ಜಾಗವನ್ನು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಂದಾಯ ಇಲಾಖೆಯಿಂದ ಹಸ್ತಾಂತರವನ್ನು BBMPಗೆ ಆಗಿನ ಹಿಂದಿನ BBMPಗೆ ಹಸ್ತಾಂತರವನ್ನು ಮಾಡಿ ಕೋಗಿಲು ಬಡಾವಣೆಯಲ್ಲಿನ ಅಕ್ರಮ ಮನೆಗಳ ವಿಚಾರವಾಗಿ ಇಂದು ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಬಿಜೆಪಿ ನಾಯಕರ ನಿಯೋಗ ಭೇಟಿ ಮಾಡಿದೆ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ನಿಯೋಗ ಭೇಟಿ ನೀಡಿದ್ದು, ಭೇಟಿ ವೇಳೆ ದ್ವೇಷ ಭಾಷಣ ಬಿಲ್, ಬಳ್ಳಾರಿ ಬ್ಯಾನರ್ ಗಲಾಟೆ, ಕೋಗಿಲು ಅಕ್ರಮ ಮನೆಗಳ ತೆರವು ಸೇರಿದಂತೆ ಕೆಲ ಮಹತ್ವದ ವಿಷಯಗಳ ಬಗ್ಗೆ ಗವರ್ನರ್ ಗಮನಕ್ಕೆ ತಂದಿದ್ದಾರೆ. ನಮಗೆ ಮನೆ ಬೇಡ, ನಮ್ ದುಡ್ಡು ವಾಪಸ್ ಕೊಡಿ ಅಂತ ರಾಜೀವ್ ಗಾಂಧಿ ವಸತಿ ನಿಗಮದ ಒಂಟಿ ಮನೆ ಫಲಾನುಭವಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ವಸತಿ ನಿಗಮದ ಮುಂದೆ ಪ್ರತಿಭಟನೆ ನಡೆಸಿದ್ದು, 4-5 ವರ್ಷ ಕಳೆದರೂ ಇದುವರೆಗೂ ಮನೆ ಹಂಚಿಕೆ ಮಾಡಿಲ್ಲ. 10 ಲಕ್ಷ ಮನೆಗೆ 5 ಲಕ್ಷ ಕಟ್ಟಿಸಿಕೊಂಡಿದ್ದಾರೆ. ಉಳಿದಂತೆ 27 ಕೋಟಿ ರೂಪಾಯಿ ಜಿಬಿಎನಿಂದ ವಸತಿ ನಿಗಮಕ್ಕೆ ವರ್ಗಾವಣೆ ಮಾಡಲಾಗಿದೆ. ಒಟ್ಟು 520 ಫಲಾನುಭವಿಗಳಿಗೆ ಮನೆ ಹಂಚಬೇಕಿದೆ. ಆದರೆ ಈವರೆಗೂ ಮನೆ ಸಿಗದೆ ಫಲಾನುಭವಿಗಳು ಕಂಗಾಲಾಗಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಫಲಾನುಭವಿಗಳು, 4-5 ವರ್ಷಗಳಿಂದ ಮನೆಗಾಗಿ ಕಚೇರಿಗಳಿಗೆ ಅಲಿತಾ ಇದ್ದೇವೆ. ಇದುವರೆಗೂ ನಮಗೆ ಮನೆಗಳನ್ನ ಇವರು ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪರಶುರಾಮ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಪೊಲೀಸ್ನವ್ರನ್ನ ಬಿಟ್ಬಿಟ್ಟು ನಮ್ಮ ಮೇಲೆ ಬೆದರಿಕೆ ಹಾಕ್ಸಿ ಇಲ್ಲಿ ಹೊರಗೆ ಇಲ್ಲ, ಕೂರಂಗೆ ಇಲ್ಲ, ನೀವು ಹಚಿಕ್ ಹೋಗ್ಬೇಕು, ಇಲ್ಲಿಂದವಾ ದಯವಿಟ್ಟು ಹೋಗದೆ ಆದ್ರೂ ನಿಮ್ಮನ್ನ ಹೆಚ್ಚಿಗೆ ಹಾಕ್ತೀವಿ. ಎಲ್ಲಿಂದ ಬರ್ತಾರೆ ಅವ್ರಿಗೆ ಒಳಗಡೆ ತೀರ್ಮಾನ ಮಾಡಿ ಕಟ್ಟಿರೋ ಮನೆಗಳು ಕೊಟ್ಟು ನಾವು ಕಟ್ಟಿರೋ ಹಣನ ಅವತ್ತಿಂದ ತಿರುಗಿರೋ ಹಣನ ನಮ್ಮ ದುಡ್ಡೇ ನಮ್ಗೆ ವಾಪಸ್ ಕೊಡಿಸ್ಬಿಡಿ. ಅವ್ರ ಮನೆ ನಮ್ಗೆ ಬೇಕಾಗಿಲ್ಲ. ಅವರು ಸರ್ಕಾರದವರು ಬಾಂಗ್ಲಾನೋ ಪಾಕಿಸ್ತಾನನೋ ಮತ್ತು ಹೊರಗಡೆಯಿಂದ ಬಂದವ್ರಿಗೆ ಅವ್ರು ಕೊಟ್ಕೊಳ್ಳಿ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರದವ್ರು ಕಟ್ತಿರೋದು. 10 ತಿಂಗಳ 27 ಕೋಟಿ 50 ಲಕ್ಷ. ಸೊ ಮೇ ಬಿ ಅಲ್ಲಿ ಪ್ರೊಸೆಸ್ ನಡೀತಾ ಇದೆ. ಅಲ್ಲೊಂದು ಕಮಿಟಿ ಇದೆ, ಕಮಿಟಿಯಲ್ಲಿ ಅವರು ಲಿಸ್ಟ್ ಮಾಡಿ ಕೊಡಬೇಕು, ಬೆನಿಫಿಷರಿ ಲಿಸ್ಟ್ ಮಾಡಿ ಕೊಡಬೇಕು. ಪ್ರೊಸೆಸ್ ನಡೀತಾ ಇದೆ. ಬಟ್ ಆ ಪಟ್ಟಿ ಆದಷ್ಟು ಬೇಗ ಬರ್ಬೋದು ಅಂತ ಅನ್ಕೊಳ್ತೀವಿ. 5 ಲಕ್ಷ ಅಮೃತ್ ಮಹೋತ್ಸವದಲ್ಲಿ ಉಳಿದದ್ದು ಇವ್ರು ಕೊಡಬೇಕು. ಇವ್ರು ಪಾರ್ಟ್ ಅಮೌಂಟ್ ಕಟ್ಟಿದ್ದಾರೆ, ಇನಿಷಿಯಲ್ ಡಿಪಾಸಿಟ್ ಕಟ್ಟಿದ್ದಾರೆ, ಇನ್ನೂ ಫುಲ್ ಅಮೌಂಟ್ ಕಟ್ಟಿಲ್ಲ. ಫುಲ್ ಅಮೌಂಟ್ ಕಟ್ಟಿದವ್ರಿಗೆ ಮನೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅದು ವರ್ಚುವಲ್ ಅಕೌಂಟ್ ಇದೆ ನಮ್ಮದು ಮತ್ತು ಇದು ನಮ್ಮದು ಮತ್ತು ಬೆನಿಫಿಷರಿದು ಒಂದು ವರ್ಚುವಲ್ ಅಕೌಂಟ್ ಇದೆ. ವರ್ಚುವಲ್ ಅಕೌಂಟಲ್ಲಿ ಅವ್ರಿಗೆ ಮೆಸೇಜ್ ಹೋಗುತ್ತೆ, ಈ ಥರ ಅಮೌಂಟ್ ಬಂದಿದೆ ಅಂಥೇಳಿ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ. ಬಟ್ ಆ್ಯಕ್ಚುಯಲ್ ಅಮೌಂಟ್ ಅವ್ರಿಗೆ ಹೋಗೋದಿಲ್ಲ. ಆ್ಯಕ್ಚುಯಲ್ ಅಮೌಂಟ್ ನಮ್ಮ ಅಕೌಂಟಲ್ಲೇ ಇದೆ. ಬೆಂಗಳೂರಿನಲ್ಲಿ ಇಂದು ಬಾಂಗ್ಲಾಕ್ಕೆ ಮಹಿಳೆ ಜೈ ಅಂದಿರುವಂತಹ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಹಲ್ಚಲ್ ಎಬ್ಬಿಸಿದೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಹುಲಿಮಂಗಲದಲ್ಲಿ ಅಕ್ರಮ ವಲಸಿಗರ ತೆರವು ಕಾರ್ಯಾಚರಣೆ ಮಾಡುವಾಗ ವ್ಯಕ್ತಿಯೊಬ್ಬ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದಾರೆ. ಈ ವೇಳೆ ನಡೆದು ಬರ್ತಾ ಇದ್ದ ಮಹಿಳೆಯನ್ನ ಕರೆದು ಭಾರತ್ ಮಾತಾ ಕಿ ಜೈ ಅಂತ ಹೇಳು ಅಂದಿದ್ದಾರೆ. ಅದಕ್ಕೆ ಮಹಿಳೆ ಬಾಂಗ್ಲಾಗೆ ಜೈ ಎಂದಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. अच्छा लग रहा है क्या? जेसीबी वाला भारत माता की बोलो, भारत माता की, भारत माता की। क्यों जय बांग्ला बोल रहे हैं? जय भारत माता की। आप बोलो भारत माता की, भारत माता की। ಬಳ್ಳಾರಿ ಘರ್ಷಣೆ ಕುರಿತು ಪಾದಯಾತ್ರೆ ನಡೆಸುವ ವಿಚಾರವಾಗಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ಮಾಜಿ ಸಚಿವ ಬಿ ಶ್ರೀರಾಮುಲು ಭೇಟಿಯಾಗಿದ್ದಾರೆ. ಮಲ್ಲೇಶ್ವರಂ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಭೇಟಿಯಾಗಿ ಪಾದಯಾತ್ರೆಯ ಪರಿಕಲ್ಪನೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ.
ಫೆಬ್ರವರಿಯಲ್ಲಿ ನಮ್ಮ ಮೆಟ್ರೋ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರತಿ ವರ್ಷ ದರ ಏರಿಕೆ ಮಾಡಲು ಶುಲ್ಕ ನಿಗದಿ ಸಮಿತಿ ಕಳೆದ ವರ್ಷವೇ ಶಿಫಾರಸು ಮಾಡಿತ್ತು. ಹೀಗಾಗಿ ಕಳೆದ ವರ್ಷವೇ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಸಲಾಗಿತ್ತು. ಈಗ ಮತ್ತೆ ದರ ಏರಿಸಲು ನಿರ್ಧಾರ ಮಾಡಿದ್ದು ದರ ನಿಗದಿ ಸಮಿತಿ ಮೆಟ್ರೋ ದರ ಏರಿಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲು ಮುಂದಾಗಿದೆ. ಕೇರಳದಲ್ಲಿ ಮಲಯಾಳಂ ಭಾಷೆ 2025ಕ್ಕೆ ವಾಟಾಳ್ ನಾಗರಾಜ್ ವಿರೋಧ ವ್ಯಕ್ತಪಡಿಸಿದ್ದು ರಾಜಭವನ ಮುತ್ತಿಗೆಗೆ ಯತ್ನಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳಿಗೆ ಮಾತನಾಡಿದ ಅವರು, ಕೇರಳದ ಮಲಯಾಳಂ ಭಾಷೆ ಮಸೂದೆ ಕೈಬಿಡದಿದ್ರೆ ಕರ್ನಾಟಕ ಬಂದ್ ಮಾಡ್ತೇವೆ, ಮಂಗಳೂರಿನಲ್ಲಿ ಬೃಹತ್ ಚಳುವಳಿ ರೂಪಿಸ್ತೇವೆ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೇವೆ, ವಯನಾಡ್ಗೆ ಹೋಗುವಂತಹ ದಾರಿಯನ್ನ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮಂಗಳೂರು ಕಾಸರಗೋಡು ಗಡಿಯಲ್ಲಿ ಭಾರಿ ಚಳುವಳಿ, ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತೇವೆ. ಅಲ್ಲಿ ಮತ್ತಿಲ್ಲಿ ಶಾಸಕಿ ನಯನ ಮೋಟಮ್ಮ ವಿರುದ್ಧ ಅಶ್ಲೀಲ ಕಾಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಕಾಮೆಂಟ್ ಮಾಡ್ತಾ ಇದ್ದ ರಾಮನಗರ ಮೂಲದ ಯಕ್ಷಿತ್ ರಾಜ್ ಬಂಧನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಯಕ್ಷಿತ್ ರಾಜ್ನ ಪೊಲೀಸರು ಬಂಧಿಸಿದ್ದಾರೆ. ಅಶ್ಲೀಲ ಕಾಮೆಂಟ್ ವಿಚಾರವಾಗಿ ಅಕ್ಟೋಬರ್ನಲ್ಲೇ ನಯನ ಮೋಟಮ್ಮ ದೂರು ಕೊಟ್ಟಿದ್ರು. ಸದ್ಯ ಅಶ್ಲೀಲ ಕಾಮೆಂಟ್ ಮಾಡಿದವನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ಇನ್ನು ಇದೇ ವಿಚಾರವಾಗಿ ಶಾಸಕಿ ನಯನ ಮೋಟಮ್ಮ ಪ್ರತಿಕ್ರಿಯಿಸಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ದರೋಡೆಗೆ ಖದೀಮರು ಯತ್ನಿಸಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸುಂಕಸಾಳದಲ್ಲಿ ನಡೆದಿದೆ. ಬ್ಯಾಂಕ್ನ ಹಿಂಭಾಗದ ಶೌಚಾಲಯದ ಗೋಡೆ ಕೊರೆದು ಒಳಹೊಕ್ಕಲು ಯತ್ನಿಸಿ ವಿಫಲರಾಗಿದ್ದಾರೆ. ಘಟನೆ ಸಂಬಂಧ ಸ್ಥಳಕ್ಕೆ ಅಂಕೋಲಾ ಸಿಪಿಐ ಚಂದ್ರಶೇಖರ್ ಮಠಪತಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಟೀಸರ್ ವಿರುದ್ಧ ದೂರು ದಾಖಲಾಗಿದೆ. ರಾಜ್ಯ ಮಹಿಳಾ ಆಯೋಗಕ್ಕೆ ಆಮ್ ಆದ್ಮಿ ಪಕ್ಷದ ಮಹಿಳಾ ಘಟಕದಿಂದ ದೂರು ನೀಡಲಾಗಿದೆ. ಟೀಸರ್ನಲ್ಲಿರುವಂತಹ ಅಶ್ಲೀಲ ದೃಶ್ಯಗಳು ಮಕ್ಕಳ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಅತ್ಯಂತ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ. ಇದರಿಂದ ಕನ್ನಡ ಸಾಂಸ್ಕೃತಿಕ ಜಗತ್ತಿಗೆ ಅಪಮಾನ ಆಗ್ತಾ ಇದೆ ಅಂತ ದೂರು ನೀಡಿದ್ದಾರೆ. ಸರ್ಕಾರಿ ಶಾಲೆಯ ಜಾಗದ ವಿವಾದ ಹಿನ್ನೆಲೆ ಶಾಲಾ ಬಾಗಿಲಿಗೆ ಬೀಗ ವ್ಯಕ್ತಿಯೊಬ್ಬ ಹಾಕಿ ಉದ್ಧಟನವನ್ನ ಮೆರೆದಿರುವ ಘಟನೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ನಡೆದಿದೆ. ಶಾಲೆಗೆ ಮಕ್ಕಳು ಬಂದು ಬಿಸಿಲಿನಲ್ಲೇ ಹೊರಗೆ ಕುಳಿತು ಶಾಲೆಗೆ ಬೀಗ ಹಾಕಿ ಈರಪ್ಪ ಕುಲಕರ್ಣಿ ಎಸ್ಕೇಪ್ ಆಗಿದ್ದಾನೆ. ಈರಪ್ಪ ಕುಲಕರ್ಣಿ ತಂದೆ ಶಂಕರಪ್ಪ ಹಲವು ವರ್ಷಗಳ ಹಿಂದೆ ಶಾಲೆ ನಿರ್ಮಾಣಕ್ಕೆ ಅಂತ ಜಾಗ ದಾನವಾಗಿ ಕೊಟ್ಟಿದ್ರು. ಈಗ ಇದೇ ಜಾಗಕ್ಕಾಗಿ ಈರಪ್ಪ ಕುಲಕರ್ಣಿ ಪಟ್ಟು ಹಿಡಿದಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ಪವಿತ್ರ ಗೌಡಗೆ ಕೊನೆಗೂ ಮನೆಯೂಟ ಸಿಕ್ಕಿದೆ. ವಾರಕ್ಕೊಮ್ಮೆ ಮನೆಯೂಟ ನೀಡುವಂತೆ 57ನೇ ಸೆಷನ್ಸ್ ಕೋರ್ಟ್ ಆದೇಶ ನೀಡಿದೆ. ಕೋರ್ಟ್ ಆದೇಶ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹೇಳಿದೆ. ಒಂದು ವೇಳೆ ಆರೋಗ್ಯದಲ್ಲಿ ವ್ಯತ್ಯಯವಾದರೆ ವೈದ್ಯರ ಸಲಹೆ ಮೇರೆಗೆ ಮನೆಯೂಟ ನೀಡಲು ಸೂಚಿಸಿದೆ. ಇನ್ನು ನಾಗರಾಜ್ ಮತ್ತು ಲಕ್ಷ್ಮಣ್ಗೂ ಮನೆಯೂಟದ ಭಾಗ್ಯ ಸಿಕ್ಕಿದೆ. ಈ ವಾರ ಬಿಗ್ ಬಾಸ್ ಶೋನ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಹೀಗಾಗಿ ಗಿಲ್ಲಿ ನಟ ಪರವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಬ್ಯಾನರ್ ಹಾಕಿ ಪ್ರಚಾರ ಮಾಡಲಾಗ್ತಾ ಇದೆ. ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಅಂತ ಬ್ಯಾನರ್ ಹಾಕಲಾಗಿದ್ದು, ಗಿಲ್ಲಿ ಜೊತೆಗೆ ಕಾವ್ಯ ಫೋಟೋ ಕೂಡ ಹಾಕಿ ಗಿಲ್ಲಿ ಗೆದ್ದು ಬಾ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ. ನಟ ಕಿಚ್ಚ ಸುದೀಪ್ ವಿರುದ್ಧ ಬೆಂಗಳೂರು ದಕ್ಷಿಣ ಡಿಎಫ್ಒ ರಾಮಕೃಷ್ಣಪ್ಪ ಅವರಿಗೆ ದೂರು ದಾಖಲು ಮಾಡಲಾಗಿದೆ. ರಣಹದ್ದುಗಳ ಬಗ್ಗೆ ನಟ ಹಾಗೂ ನಿರೂಪಕ ಕಿಚ್ಚ ಸುದೀಪ್ ಆಕ್ಷೇಪಾರ್ಹ ಪದಬಳಕೆ ಮಾಡಿದ್ದಾರೆ ಅಂತ ಬಿಗ್ ಬಾಸ್ ಶೋ ಮತ್ತು ಸುದೀಪ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಪಕ್ಷಿ ಪ್ರೇಮಿಗಳು ಮತ್ತು ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ವತಿಯಿಂದ ದೂರು ನೀಡಲಾಗಿದೆ. ರಣಹದ್ದು ಕುರಿತು ಬಿಗ್ ಬಾಸ್ ಶೋನಲ್ಲಿ ಕಿಚ್ಚ ಸುದೀಪ್ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಹಿಡಿಯುತ್ತದೆ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ದೂರು ದಾಖಲಿಸಲಾಗಿದೆ. ಅಳಿವಿನಂಚಿನಲ್ಲಿರುವಂತಹ ರಣಹದ್ದುಗಳ ಬಗ್ಗೆ ತಪ್ಪಾದ ಹೇಳಿಕೆ ನೀಡಿದ್ದಾರೆ ಅಂತ ರಣಹದ್ದು ಪಕ್ಷಿ ಪ್ರೇಮಿ ಶಿವನಂಜಯ್ಯ ಎನ್ನುವವರು ದೂರು ನೀಡಿದ್ದಾರೆ.